बेळगावमधील आंजनेय नगर सेक्टर 10 परिसरात हेस्कॉमच्या निष्काळजीपणामुळे 100हून अधिक घरे विजेशिवाय अंधारात बुडाली असून स्थानिक नागरिकांनी रातोरात हेस्कॉम विरोधात तीव्र संताप व्यक्त केलाय. वीज पुरवठा खंडित होऊन अनेक तास उलटूनही हेस्कॉमचे अधिकारी समस्या सोडवण्यासाठी पुढे आले नाहीत असा आरोप स्थानिकांनी केलाय. ಇದು ನಿನ್ನೆ ನೈಟ್ ಅಂಜನೇಯ ನಗರ್ ಸೆಕ್ಟರ್ ನಂಬರ್ 10 ನಲ್ಲಿ ಫುಲ್ ಏರಿಯಾದ ಕರೆಂಟ್ ಹೋಗ್ಬಿಟ್ಟಿತ್ತು. ಯಾಕಂದ್ರೆ ಅಲ್ಲಿ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ವೈರ್ ಡ್ಯಾಮೇಜ್ ಆಗಿತ್ತು. ಆಮೇಲೆ ಪಬ್ಲಿಕ್ ಎಲ್ಲ ನಿನ್ನೆ ನೈಟ್ನೇ ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ಅದೇನೋ ಆ ಟೈಮ್ನಾಗ ಅವ್ರು ರೆಸ್ಪಾಂಡ್ ಮಾಡಿಲ್ಲ. ಆಮೇಲೆ ಅದು ಕೆಲಸ ಸ್ಟಾರ್ಟ್ ಆಗಲಿಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆ ಅವ್ರಿಗೆ ಮನೆಯಲ್ಲಿ ನೀರಿಲ್ಲ. ಯಾಕಂದ್ರೆ ಮೇಲೆ ಏರಿಸ್ಬೇಕು, ಎಲ್ಲ ಅಪಾರ್ಟ್ಮೆಂಟ್ಸ್ ಇದಾವೆ. ಕೆಳಗಿನ ನೀರು ಮ್ಯಾಗ ಕರೆಂಟ್ ಇಲ್ಲ. ಹುಡುಗರಿಗೆ ಜಳಕ ಮಾಡಿ ಸ್ಕೂಲ್ ಹೋಗ್ಲಿಕ್ಕೆ ಇದಿಲ್ಲ. ಹಿಂಗಾಗಿ ಭಾಳ ಅನಾನುಕೂಲ ಆಗೈತೆ, ವ್ಯವಸ್ಥಿತ ಆಗಿಲ್ಲ. ಆಮೇಲೆ ನಮಗೆ 11 ಗಂಟೆಗೆ ಅವರು ನನಗೆ ಕಂಪ್ಲೇಂಟ್ ಮಾಡಿದ್ರು, ಹಿಂಗೆ ಆಗೈತೆ ಅಂಥೇಳಿ. ನಾನು ಅವಾಗ ಇಮಿಡಿಯೇಟಾಗಿ KB ಹೈಯರ್ ಆಫೀಸರ್ಗೆ ಮಾತಾಡಿ ಆ ಟೀಮ್ ತರಿಸಿ ಕೆಲಸ ಸ್ಟಾರ್ಟ್ ಮಾಡೀವಿ. ಈಗ ಒಂದು ಫಾಲ್ಟ್ ಕ್ಲಿಯರ್ ಆಗೈತಿ, ಇನ್ನೂ 2 ಫಾಲ್ಟ್ ಅದಾವ. ಈಗ ರಾತ್ರಿ ಒಳಗೆ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದಾರೆ. ಆ ಕೆಲಸ ನಡೆದದ. ಇನ್ನು ಮುಂದೆ ಇಂಥದ್ದು ಆಗಬಾರ್ದು. ಅವ್ರು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ಸ್ವಲ್ಪ ಜನರಿಗೆ ಅನಾನುಕೂಲದಂಗೆ ನೋಡ್ಕೋಬೇಕಂತೇಳಿ ನಾನು KB ಅವ್ರಿಗೂ ಕೇಳ್ಕೊತೀನಿ. ಮತ್ತು ಈಗ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ಸಾಲ್ವ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಪಬ್ಲಿಕ್ ಸ್ವಲ್ಪ ತ್ರಾಸ ಆಲ್ಮೋಸ್ಟ್ ಒಂದು 100ರಿಂದ ಮೇಲೆ ಒಂದು ಈ ಫುಲ್ ಸೆಕ್ಟರ್ ನಂಬರ್ 10 ಏರಿಯಾ ಏನಿದೆ ಫುಲ್ ಕರೆಂಟ್ ಹೋಗ್ಬಿಟ್ಟಿದೆ. ಯಾಕಂದ್ರೆ ಮೇನ್ ಲೈನ್ ಎಲ್ಲ ಆಂಜನೇಯ ನಗರ ನಿವಾಸಿಗಳು ಇವತ್ತಿನ ದಿವಸ ಆ್ಯಕ್ಚುಲಿ 32 ತಾಸು ಆಯಿತು ಇಲ್ಲಿ ಕರೆಂಟ್ ಇಲ್ಲ. ಮತ್ತು ಕರೆಂಟ್ ಇಲ್ಲದೆ ಇರೋ ಕಾರಣಕ್ಕೆ ಯಾವುದೇ ರೀತಿ ವಾಟರ್ ಕನೆಕ್ಷನ್ನು ಯಾರಿಗೂ ಲಭ್ಯವಾಗ್ತಾ ಇಲ್ಲ. ಇಲ್ಲಿ ಸೀನಿಯರ್ ಸಿಟಿಜನ್ಸ್ ಅದಾರ, ಆಮೇಲೆ ಸ್ಕೂಲ್ಗೆ ಹೋಗೋ ಸ್ಟೂಡೆಂಟ್ಸ್ ಅದಾರ, ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಅದಾರ. ಯಾರಿಗೂ ಕೂಡ ನೀರಿನ ಸೌಲಭ್ಯ ಇಲ್ಲ, ಕರೆಂಟ್ ಸೌಲಭ್ಯ ಇಲ್ಲ, ಯಾವುದೇ ರೀತಿ ಸೌಲಭ್ಯಗಳು ಆಗ್ತಾಯಿಲ್ಲ. ನಾವು ಫೋನ್ ಮಾಡಿದಾಗ ಇಲ್ಲಿ ಲೋಕಲ್ KBಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮಗೆ ಯಾವುದೇ ರೀತಿ ಬೆಂಬಲ ಕೊಡಲಿಲ್ಲ. ಕೊನೆಗೆ ನಾವು ಸಂಜೀವ್ ಅವ್ರಿಗೆ ಫೋನ್ ಮಾಡಿದಾಗ, ಆಮೇಲೆ ಲೋಕಲ್ ಕಾರ್ಪೊರೇಟರ್ ಅವರು ಧೋನಿ ಅವರು ಫೋನ್ ಮಾಡಿದಾಗ ಅವರು ನಮಗೆ ಭಾಳಷ್ಟು ಬೆಂಬಲ ಕೊಟ್ಟರು. ಆಮೇಲೆ ಸಂಜೀವ್ ಅವರು ಬೆಂಬಲ ಕೊಟ್ಟರು. ಆದರೆ ಲೋಕಲ್ ಆಫೀಸರ್ ಇವರು ಶೀತಲ್ ಅವರು ಸರಿಯಾಗಿ ಯಾವುದೇ ರೀತಿ ರೆಸ್ಪಾನ್ಸ್ ಕೊಡಲಿಲ್ಲ. 32 ಗಂಟೆ ಆಯಿತು. 32 ಗಂಟೆಯಿಂದ ನಮ್ಮಲ್ಲಿ ಯಾವುದೇ ರೀತಿ ಕರೆಂಟ್ ಇಲ್ಲ. ಇಲ್ಲಿ ಭಾಳಷ್ಟು ಜನ ಸೀನಿಯರ್ ಸಿಟಿಜನ್ಸ್ ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳ ಸ್ಟಡಿ ಐತಿ. ಅದಕ್ಕೆ ಯಾವುದೇ ರೀತಿ ನಮಗೆ ಬೆಂಬಲ ಸಿಗ್ತಾ ಇರೋದರಿಂದ ನಾವು ಇವತ್ತು ಇಲ್ಲಿ, ಆಮೇಲೆ ನೀರಿನ ಸೌಲಭ್ಯ ಇಲ್ಲ. ಅದರ ಸಲುವಾಗಿ ನಾವೆಲ್ಲರೂ ಸೇರಿ ಇವತ್ತು ಆಂಜನೇಯ ನಗರ ನಿವಾಸಿಗಳು ಇಲ್ಲಿ ರೋಡಿಗೆ ಬಂದು ನಿಂತಿದ್ದೀವಿ. ದಯವಿಟ್ಟು ಇದಕ್ಕೆ ಆದಷ್ಟು ಜಲ್ದಿ ಕಾರ್ಪೊರೇಷನ್ನವ್ರು ಇರ್ಬೋದು, KB ಅವ್ರು ಇರ್ಬೋದು, ಇಲ್ಲ ಜಿಲ್ಲಾಧಿಕಾರಿಗಳು ಇರ್ಬೋದು, ಅಥವಾ ಜಿಲ್ಲಾ ಆಡಳಿತ ಇರ್ಬೋದು, ನಮ್ಗೆ ಆಂಜನೇಯ ನಗರ ನಿವಾಸಿಗಳಿಗೆ ಹೆಲ್ಪ್ ಮಾಡ್ಬೇಕಂತೇಳಿ ನಾವೆಲ್ಲರೂ ಇಲ್ಲಿ ಆಲ್ಮೋಸ್ಟ್ ನಾವು ಕೂಡ ಪೊಲೀಸ್ ಇಲಾಖೆಯವ್ರು ಇದ್ದೀವಿ. ಪೊಲೀಸ್ ಇಲಾಖೆಯವ್ರು ಇದ್ದೂ ಕೂಡ ನಾವು ಸಮಸ್ಯೆಗಳನ್ನ ಅನುಭವಿಸ್ತೀವಿ. ಭಾಳಷ್ಟು ಜನ ಸಾರ್ವಜನಿಕರು ಎಲ್ಲರೂ ಇಲ್ಲಿದ್ದಾರೋ, ಭಾಳಷ್ಟು ಜನ ಸೀನಿಯರ್ ಸಿಟಿಜನ್ಸ್ ಕೂಡ ಇಂಥ ಮಳೆಯಲ್ಲೂ ಕೂಡ ಇಲ್ಲಿ ಬಂದು ನಿಂತಿದ್ದಾರೋ. ಎಲ್ಲರಿಗೂ ಕೂಡ ಅನುಕೂಲ ಮಾಡಲಿ ಅಂತ ಕೇಳ್ಕೊಳತ್ತೀವಿ. 32 ಗಂಟೆ ಆಯಿತು ಇಲ್ಲಿ ಕರೆಂಟ್ ಇಲ್ಲ, ಯಾವುದೇ ರೀತಿ ನೀರಿನ ವ್ಯವಸ್ಥೆ ಇಲ್ಲ, ಯಾವುದೇ ವ್ಯವಸ್ಥೆಗಳು ನಮ್ಮಲ್ಲಿ ಇಲ್ಲ ಅಂತೇಳಿ ಈ ಮೂಲಕ ಹೇಳ್ಕೊಳಕ್ಕೆ इष्टपडता इद्दीವಿ. तात्काळ वीज पुरवठा सुरळीत करून समस्येवर कायमस्वरूपी तोडगा काढावा अशी मागणी स्थानिकांनी हेस्कॉम अधिकाऱ्यांकडे केली आहे. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.